ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು 7ನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಪುಸ್ತಕ ಮನಸ್ಸಿಗೆ ಹಿಡಿಸುವ ದಿವ್ಯ ಔಷಧಿ ಅಂತ ಹೇಳ್ತಾರೆ ಒಂದು ಕಡೆ. ನೋಡ್ತಾ ಇದ್ದೀರಾ ನೀವು, ಪಿ ಲಂಕೇಶ್ ಅವರ ಹುಳಿ ಮಾವಿನ ಮರ ಅನ್ನೋ ಪುಸ್ತಕದ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಇವತ್ತು. ಇದು ಪಿ ಲಂಕೇಶ್ ಅವರ ಒಂದು ಆತ್ಮಕಥನ, ಹುಳಿ ಮಾವಿನ ಮರ. ಇಲ್ಲಿ ಫಸ್ಟ್ ಪೇಜಲ್ಲಿ ಪಿ ಲಂಕೇಶ್ ಅವರು ಹುಟ್ಟಿದ್ದು ಯಾವಾಗ ಅಂದರೆ ಮಾರ್ಚ್ 8, 1935. ಯಾವ ಊರಲ್ಲಿ ಹುಟ್ಟಿದ್ರು ಮತ್ತು ಎಲ್ಲಿ ಓದಿದ್ರು, ಅವರ ಶಿಕ್ಷಣ ಎಲ್ಲೆಲ್ಲ ಆಯಿತು, ಯಾವ ಕಾಲೇಜಲ್ಲಿ, ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ಅವರು ಯಾವಾಗ ಮರಣ ಹೊಂದಿದ್ರು ಅನ್ನೋದು ಇದೆ. ನೆಕ್ಸ್ಟ್ ಬಂದು ಅವರ ಕೃತಿಗಳು, ಕಥಾ ಸಂಕಲನಗಳು, ಯಾವ್ಯಾವೆಲ್ಲ ಪುಸ್ತಕ, ಕಾದಂಬರಿ, ನಾಟಕಗಳು ಮತ್ತು ಅನುವಾದಗಳು, ಗದ್ಯ ಬರಹಗಳು ಯಾವ್ಯಾವಿದ್ದಾವೆ ಅವರು ಅನ್ನೋದನ್ನು ನೋಡ್ಬೋದು ನಾವು. ಅಷ್ಟಕ್ಕೆ ಕಥಾ ಸಂಕಲನಗಳು, ಕಾದಂಬರಿಗಳಲ್ಲಿ ಬಿರುಕು, ಮುಸ್ಸಂಜೆಯ ಕಥಾ ಪ್ರಸಂಗ, ಅಕ್ಕ, ನಾಟಕಗಳು ತುಂಬಾ ಇದ್ದಾವೆ ನೋಡಿ ಫ್ರೆಂಡ್ಸ್. ಕ್ರಾಂತಿ ಬಂತು ಕ್ರಾಂತಿ, ಸಿದ್ಧತೆ, ಸಂಕ್ರಾಂತಿ, ನನ್ನ ತಂಗಿಗೊಂದು ಗಂಡು ಕೊಡಿ, ತೆರೆಗಳು, ಗಿಳಿಯು ಪಂಜರದೊಳಗಿಲ್ಲ, ಅನುವಾದಗಳು, ಗದ್ಯ ಬರಹಗಳು, ಮತ್ತು ಕವನ ಸಂಕಲನಗಳು ಇದ್ದಾವೆ ಫ್ರೆಂಡ್ಸ್. ತಲೆಮಾರು, ಅಕ್ಷರ, ಹೊಸ ಕಾವ್ಯ, ಸಿನಿಮಾಗಳು, ಪಲ್ಲವಿ, ಅನುರೂಪ, ಆತ್ಮಕಥನ ಅಂತ ಹೇಳೋದಾದರೆ ಹುಳಿ ಮಾವಿನ ಮರ. ಈಗ ನೋಡ್ತಾ ಇದ್ದೀವಲ್ಲ, ಇದೇ ಪುಸ್ತಕ ಫ್ರೆಂಡ್ಸ್. ಪ್ರಶಸ್ತಿಗಳು ಕೂಡ ತುಂಬ ಬಂದಿದ್ದಾವೆ ಇವರಿಗೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹುಳಿ ಮಾವಿನ ಮರ ಒಂದು ಆತ್ಮಕಥನ. ಅಂದರೆ ಪಿ ಲಂಕೇಶ್ ಅವರು ಅವರ ಜೀವನ ಇದನ್ನ ಕಥೆನೇ ಬರುತ್ತಾ ಹೋಗಿದ್ದಾರೆ ಇದರಲ್ಲಿ. ಅದಕ್ಕೇ ಒಂದು ಇದು ಆತ್ಮಕಥನ ಅಂತ ಹೇಳ್ಬೋದು. ಅವ್ರ ಲೈಫ್ ಬಗ್ಗೆನೇ ಅವ್ರು ಬರಿತಾ ಹೋಗಿದ್ದಾರೆ ಫ್ರೆಂಡ್ಸ್. ನೋಡಿ, ಪಿ ಲಂಕೇಶ್ ಅವರು ಹೇಳಿದ್ದಾರೆ, ನಾನು ನನ್ನ 58ನೇ ವರ್ಷದವರೆಗೆ ಆತ್ಮಚರಿತ್ರೆಯನ್ನು ಬರೆಯುವ ಆಲೋಚನೆಯಲ್ಲಿಯೇ ಇರಲಿಲ್ಲ. 58 ದಾಟುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಆರೋಗ್ಯ ಕೆಟ್ಟ ರೀತಿಯ ಚಿಂತನೆ ಶುರುವಾಯಿತು. ಸ್ಟಾಕ್ ವೆರಿಫಿಕೇಷನ್ ರೀತಿಯ ಚಿಂತನೆ ಶುರುವಾಯಿತು. ಯಾವಾಗ ಬರೆದ್ರು ಈ ಕಥೆನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದರು ಅಂತ ಹೇಳಿದ್ದಾರೆ ಮುನ್ನುಡಿಯಲ್ಲಿ. ಪರಿವಿಡಿ ಇದೆ ಈ ಪುಸ್ತಕದಲ್ಲಿ, ಏನು ವಿಷಯಗಳನ್ನ ಒಳಗೊಂಡಿದೆ ಅಂತ 4 ಪಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಪರಿವಿಡಿನಲ್ಲಿ ವಾಟೆ, ಸಸಿ, ಗಿಡ, ಮರ, ಹುಳಿ ಮಾವಿನ ಮರ. ಪಿ ಲಂಕೇಶ್ ಅವರ ಮಗ ಆಗಿರ್ತಕ್ಕಂತಹ ಇಂದ್ರಜಿತ್ ಲಂಕೇಶ್ ಅವರು ಅವರ ಅಪ್ಪನ ಬಗ್ಗೆ ಒಂದು ವಾಕ್ಯನ ಹೇಳಿದ್ದಾರೆ. ನಮ್ಮ ಅಪ್ಪ ನಮಗಾರಿಗೂ ಹೇಗೆ ಜೀವನ ಮಾಡಬೇಕೆಂದು ಹೇಳಲಿಲ್ಲ, ಜೀವಿಸಿ ತೋರಿಸಿದರು. ಹುಳಿ ಮಾವಿನ ಮರ ಇದಕ್ಕೊಂದು ಕನ್ನಡಿ ಅಂತ ಹೇಳಿದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು ಅವರ ಅಪ್ಪ ಬಗ್ಗೆ. ಇಲ್ಲಿ ಆತ್ಮಕಥನದ ಫಸ್ಟ್ನೇ ಇದು ಪೇಜು ಸ್ಟಾರ್ಟ್ ಆಗ್ತಾಯಿದೆ.
ಫಸ್ಟ್ನೇ ಇದು ಪರಿವಿಡಿ ವಾಟೆ. ಯಾರಿಗೆಲ್ಲ ಈ ಪುಸ್ತಕನ ಓದೋ ಇಂಟ್ರೆಸ್ಟ್ ಇದೆ, ಚಿತ್ರ ಸಹಿತ ಸ್ಟೋರಿನ ಹೇಳ್ತಾ ಹೋಗಿದ್ದಾರೆ ಕೆಲವು ಕಡೆ ಫ್ರೆಂಡ್ಸ್, ನೋಡ್ಬೋದು ನೀವು. ನೋಡಿ, ಚಿತ್ರಗಳೆಲ್ಲ ಇದ್ದಾವೆ. ಯಾರಿಗೆಲ್ಲ ಈ ಪುಸ್ತಕನ ಓದೋಕ್ಕೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ತಗೊಂಡು ಪುಸ್ತಕನ ಓದಿ ಜ್ಞಾನನ ತಿಳ್ಕೊಳ್ಳಿ ಫ್ರೆಂಡ್ಸ್. ಇದು ಲಾಸ್ಟ್ ಪೇಜು. ಪಿ ಲಂಕೇಶ್ ಅವರ ಹುಳಿ ಮಾವಿನ ಮರ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಮತ್ತು ಬುಕ್ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಎಲ್ರಿಗೂ ಧನ್ಯವಾದ ಫ್ರೆಂಡ್ಸ್. ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನನ್ನ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.